you please silence your phone? Sorry. So coming back to the point, 17 ಸಲ 17 ಸಲ ಚುಚ್ಚಿ ಸಾಯಿಸಿರೋದು. 18 ಸಲ. 18 ಸಲ. ಬಟ್ ವೈ? 18 ಸಲ ಚುಚ್ಚಿ ಸಾಯಿಸಿದ್ದಾರೆ ಅಂತ ಮಾತ್ರ ಗೊತ್ತು, ಆದರೆ ಚುಚ್ಚಿದ್ದು ನಾನಲ್ಲ. Oh, come on. I've heard better lies than this. Every criminal ಅದನ್ನೇ ಹೇಳೋದು. You really think I'm that dumb? ಹಾಂ, ನಿಂಗೆ ಗೊತ್ತಾ ನಾನು ಏನು ವರ್ಕ್ ಮಾಡೋದು? I'm a behavior analyst. ನಿಂಗೆ ಅರ್ಥ ಆಗೋ ರೀತಿ ಹೇಳಬೇಕಂದ್ರೆ I'm a ಮೈಂಡ್ ರೀಡರ್. ಓಹ್, ನಿಮಗೆ ಮೈಂಡ್ ರೀಡರ್ಸ್ ಎಲ್ಲ ಗೊತ್ತು? ನೀವು ಮೈಂಡ್ ರೀಡರ್ಸ್ ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದು ಸಹ ಗೊತ್ತು. ಹೆಂಗೆ? ಕಮಾನ್ ಹೇಳು. ನಮಗೇನು ಇಷ್ಟ ಇಲ್ಲ ಅನ್ನೋದನ್ನು ನಾವು ಬಾಯ್ಬಿಟ್ಟು ಹೇಳದೇ ಇದ್ರೂ ನಮ್ಮ ಕಾಲರ್ ಟ್ಯೂನ್, ರಿಂಗ್ ಟೋನ್, ಮೊಬೈಲ್ ವಾಲ್ಪೇಪರ್ ಮತ್ತು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಈ ಥರ ಸಣ್ಣ ಪುಟ್ಟ ವಿಷಯಗಳು ಮತ್ತು ಬಿಹೇವಿಯರ್ಸಿಂದನೇ ತಿಳ್ಕೊತೀರ. ನಾವು ಮಾತಾಡುವಾಗ ನಾವು ಮಾಡೋ ಗೆಸ್ಚರ್ಸಿಂದ, ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ನಾವು ಹೇಳ್ತಿರೋ ನಿಜನ ಸುಳ್ಳ ಅಂತ ಕಂಡುಹಿಡಿತೀರ. ಮೂವಿ ಸೀರೀಸ್ ಪ್ರಭಾವ ಇದೆಲ್ಲ ಓಕೆ. ಇಷ್ಟೆಲ್ಲ ಬುದ್ಧಿ ಇರೋ ನೀನು ಯಾಕಷ್ಟು ದಡ್ಡಂತರ ನಿಮ್ಮ ಅಣ್ಣನ ಕೊಲೆ ಮಾಡಿದೆ? ಎಸ್, ನನಗೆ ಅವನ್ನ ಸಾಯಿಸಬೇಕು ಅನ್ನೋಷ್ಟು ಕೋಪ ಇತ್ತು. ಹಿ ಕಿಲ್ಡ್ ಮೈ ಡಾಗ್. ನನಗೆ ನಾಯಿ ಸಾಕೋದು ಅಂದರೆ ತುಂಬ ಇಷ್ಟ. ಅವನಿಗೆ ನಾಯಿ ಕಂಡ್ರೇ ಆಗ್ತಿರ್ಲಿಲ್ಲ. ಹಿ ಪಾಯ್ಸನ್ ಮೈ ಡಾಗ್. ಅದು ನೆರಳಿ ಸಾಯೋದನ್ನ ನನಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸಿದ್ದ. ಹಿ ಪಾಯ್ಸನ್ ಮೈ ಡಾಗ್. ಹಾಗನ್ಸಿತ್ತು 18 ಸಲ ಏನು 1000 ಸಲ ಚುಚ್ಚಿ ಸಾಯಿಸ್ಬೇಕು ಅಂತ. ಬಟ್ ನಾನಲ್ಲ ಸಾಯಿಸಿದ್ದು. ಹೋ ಕಮ್ ಆನ್, ಹಿ ಇಸ್ ಮೈ ಬ್ರದರ್, ಹಿ ಇಸ್ ಮೈ ಓನ್ ಬ್ರದರ್. ಹೌ ಕ್ಯಾನ್ ಐ ಕಿಲ್ ಹಿಮ್? ಇಟ್ ವಾಸ್ ಲೈಕ್ ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ನೋಡ್ಬೇಕಾದ್ರೆ ಸಡನ್ ಆಗಿ ಚಾನಲ್ ಚೇಂಜ್ ಮಾಡ್ಬಿಟ್ರೆ ಬರುತ್ತಲ್ಲ ಕೋಪ, ಆ ಥರ ಕೋಪ ಅಷ್ಟೇ. ಐ ಆಮ್ ನಾಟ್ ಎ ಕಿಲ್ಲರ್. ಐ ಡೋಂಟ್ ನೋ ಹೂ ಕಿಲ್ಡ್ ಹಿಮ್. ನನ್ನ ಮನೆಗೆ ಬಂದು ನೋಡೋಷ್ಟರಲ್ಲಿ he was already dead. I don't know who killed him. Bastards. ಪಾಪ ಸಾಯ್ಬೇಕಾದ್ರೆ ಅದೆಷ್ಟು ನೋವು ಕೊಟ್ಟನೋ ಏನೋ. I don't know. ಧನ್ರಾಜ್, ಇವ್ರನ್ನ ಕಳಿಸಿ ನೆಕ್ಸ್ಟ್ ಸಸ್ಪೆಕ್ಟ್ನ ಕರ್ಕೊಂಡು. ಏಯು, ಕೇಸ್ ಮುಗಿಯವರೆಗೂ ಸಿಟಿ ಬಿಟ್ಟೆಲ್ಲೂ ಹೋಗಿಲ್ಲ. ಕರೆದಾಗೆಲ್ಲ ಸ್ಟೇಷನ್ ಬರಬೇಕು. ಮ್ಯಾಮ್, ಅವ್ನು ಹೇಳಿದ್ದು ಸುಳ್ಳಾಗಿರ್ಬೋದಲ್ವಾ? ನಮ್ಮ ಮೇನ್ ಸಸ್ಪೆಕ್ಟ್ ಅವನು. ಅಷ್ಟು ಈಸಿಯಾಗಿ ಕಳಿಸ್ಬಿಟ್ರಿ. ಲುಕ್, ಈಸ್ ರೈಟ್ ಹ್ಯಾಂಡೆಡ್. ಅವನ ಡಾಗ್ ಬಗ್ಗೆ ಕತೆ ಹೇಳುವಾಗ ಅವನ ಐಸು ರೈಟ್ ಸೈಡೆಡ್ ಅಪ್ಪಲ್ಲಿತ್ತು, ವಿಚ್ ಮೀನ್ಸ್ ಅವ್ನು ಬರೀ ಅವ್ನ ಮೆಮೊರಿ ಡಿಪಿಂಗ್ ಮಾತ್ರ ಹೇಳ್ತಾ ಇತ್ತು. ಹಿ ವಾಸ್ ಇನ್ ಲೈನ್ ಟು. ಆ್ಯಂಡ್ ಅವ್ನು ಹೋಲ್ ಟೈಮ್ ಮಾತಾಡುವಾಗ ಅವ್ನ ಹ್ಯಾಂಡ್ಸ್ ಓಪನ್ಡಾಗೇ ಇತ್ತು. ಅವನೇನು ನನ್ನಿಂದ ಮುಚ್ಚಿಟ್ಟಿಲ್ಲ. ಅವ್ರ ಅಣ್ಣನ ಬಗ್ಗೆ ಮಾತಾಡುವಾಗ ಮಾತ್ರ ಅವ್ನ ಬ್ರೀದಿಂಗು, ವಾಯ್ಸ್ನು ಚೇಂಜ್ ಆಗಿತ್ತು. ಆ್ಯಂಡ್ ಆಗ ಮಾತ್ರ ಅವನು ರೈಟ್ ಸೈಡ್ ಡೌನ್ ನೋಡ್ತಿದ್ದ, ವಿಚ್ ಇಂಡಿಕೇಟ್ಸ್ ದ್ಯಾಟ್ ಹಿ ಈಸ್ ವೆರಿ ಇಮೋಷನಲಿ ಕನೆಕ್ಟೆಡ್ ಟು ಹಿಸ್ ಬ್ರದರ್. And he never lost eye contact with me. He was confident throughout. He's not the killer. ಓಕೆ ಮ್ಯಾಮ್, ನಾನು ಇನ್ನೊಂದು ಸಸ್ಪೆಕ್ಟ್ನ ಕರ್ಕೊಂಬರ್ತೀನಿ ಮ್ಯಾಮ್. ಅಮ್ಮ
ವೈನಿ ಪೆಡಿಗ್ರಿನೇ ತಿಂತಿಲ್ಲ. ಬೇಗ ಬಾ ನೀನು. ಅವಳಿಗೆ ಹಶ್ವಾದ್ರೆ ಅವಳೇ ತಿಂತಾಳೆ ಪುಟ್ಟ. ಯಾಕಷ್ಟು ಫೋರ್ಸ್ ಮಾಡ್ತಿದ್ಯಾ? ಸುಮ್ಮನೆ ಆಟ ಆಡ್ತಿರೋ, ಅಮ್ಮ ಬೇಗ ಬರ್ತೀನಿ. ಓಕೆ? ಮ್ಯಾಮ್, ಧನ್ರಾಜ್ ಈಗ ತಾನೇ ಬಂದಿದ್ದಲ್ಲ ಸಸ್ಪೆಕ್ಟ್. ಓ ಕರ್ಕೊಂಬನ್ನಿ ಅವನ್ನ. Ma'am, but he's ಯು gone. ಹ್ಯಾವ್ ಟು ಗೋ ಗೆಟ್ ಹಿಮ್ ಫಾಸ್ಟ್. ಜಸ್ಟ್ ಶ್ರೀನಿವಾಸ್, ಕ್ಯಾಚ್ ದಟ್ ರಿಸೀಟ್. ಮ್ಯಾಮ್, ಏನಾಯ್ತು? ಯು ರೈಟ್ ಧನ್ರಾಜ್. ಅವನು ಅವಾಗಿಂದ ಹೇಳಿರೋದೆಲ್ಲ ಕಟ್ಟು ಕತೆ. ನನ್ನ ಮೊಬೈಲ್ ವಾಲ್ಪೇಪರ್ ಇರೋ ಡಾಗ್ ಫೋಟೋ ನಾನು ನೋಟಿಸ್ ಮಾಡಿದ್ದಾನೆ. ಅದರಿಂದಲೇ ನನಗೆ ಡಾಗ್ಸ್ ಇಷ್ಟ ಅನ್ನೋದನ್ನ ತಿಳ್ಕೊಂಡು ಆ ಡಾಗ್ ಬಗ್ಗೆ ಕತೆ ಹೇಳಿ ನನ್ನ ಮ್ಯಾನಿಪುಲೇಟ್ ಮಾಡಿದ್ದಾನೆ. ಅದು ನರಳಿ ನರಳಿ ಸಾಯೋದನ್ನ ನನಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸಿದ್ದ. As he said, he knows how mind readers work. ಮೈಂಡ್ ರೀಡರ್ಸ್ ಹೆಂಗೆ ವರ್ಕ್ ಮಾಡ್ತೀರಾ ಅನ್ನೋದು ಸಹ ಗೊತ್ತು. ಅವ್ನು ಕತೆ ಹೇಳ್ಬೇಕಾದ್ರೆ ಮಾಡಿದ ಗೆಸ್ಟರ್ಸ್ ಎಲ್ಲ ನಾನು ಅವ್ನು ಹೇಳ್ತಿರೋದನ್ನ ನಂಬಲಿ ಅಂತ. He's the killer. He has murdered his brother. ಆದರೆ ದ ರೀಸನ್ ಗೊತ್ತಿಲ್ಲ ಯಾಕೆ. ಹಾಗೆ ಮೈಂಡ್ ರೀಡರ್ಸ್ ಹೇಗೆ ವರ್ಕ್ ಮಾಡ್ತಾರೆ ಅಂತ ಗೊತ್ತಿದೆ ಅಂದರೆ ಈಸ್ ಆಲ್ಸೋ ಫಕಿಂಗ್ ಮೈಂಡ್ ರೀಡರ್.